ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿ.ಎಲ್. ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸ್ವಾಗತ. ಕೆಲವರೇ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ನಾವು ಅದೇ ಹಿಂದಿನ ವಾರ ಹೇಳ್ತಾ ಇದ್ವಿ, ನಮ್ಮ ನೆಮ್ಮದಿಯ ಬದುಕಿಗೆ ಅಗತ್ಯವಾಗಿ ಏನ್ ಬೇಕೋ ಅದನ್ನಷ್ಟೇ ನಾವು ಇಟ್ಕೊಳ್ಬೇಕು, ಉಳಿದಿದ್ದನ್ನ ದಾಸೋಹ ಮಾಡ್ಬೇಕು ಅಂತ ಹೇಳಿ ಧನ ಮದದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮದಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅದರ ಪೂರಕ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಅಷ್ಟಮದಗಳು ಯಾವ್ಯಾವ್ದು ಅಂತ ಗೊತ್ತಾಯ್ತು. ಹೌದು, ಅಹಂಕಾರದ ಅನಾಹುತ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಯೌವನ ಮದದ ಬಗ್ಗೆ ತಿಳ್ಕೊಳ್ಳೋಣ. ಮದಕ್ಕೆ ಯೌವನ ಬಹಳ ಪ್ರಸಿದ್ಧಿ. ಬಹಳಷ್ಟು ಜನ ಯೌವನ ಮದ ಅಂದ ಕೂಡಲೇ ಯೌವನ ಇರೋದು ಕೇವಲ ಮಜಾ ಮಸ್ತಿ ಮಾಡೋದಕ್ಕೋಸ್ಕರ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾವು ಚಿಕ್ಕವರಿದ್ದಾಗ ಒಂದು ಹಾಡು ಬರ್ತಿತ್ತು, ಅದರಲ್ಲಿ ಹೇಳ್ತಾ ಇದ್ರು, ಜೀವನವೆಂದರೇನು 7 ದಿನದ ವಾರ, ಯೌವನವೆಂದರೇನು ಅದರಲ್ಲಿ ಭಾನುವಾರ ಅಂತ. ಅಂದ್ರೆ ಯೌವನ ಅಂದ್ರೆ ಮಜಾ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ವಾಸ್ತವಿಕವಾಗಿ ಯೌವನ ಇರ್ತಕ್ಕಂಥದ್ದು ಮನುಷ್ಯನ ದೌರ್ಬಲ್ಯಗಳನ್ನು ಗೆಲ್ಲೋದಕ್ಕೋಸ್ಕರವಾಗಿ. ದೌರ್ಬಲ್ಯಗಳನ್ನ ಅರ್ಥ ಮಾಡ್ಕೊಂಡು ಯೌವನದಲ್ಲಿ ಅವನು ಆ ದೌರ್ಬಲ್ಯಗಳನ್ನು ಮೀರುವ ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಅವಾಗ ಶಕ್ತಿಯ ಆಗರ, ಯೌವನ ಅಂದ್ರೆ ಶಕ್ತಿಯ ಆಗರ. ಆದ್ರೆ ಅವಾಗ ಕಡಿಮೆ ಆಗೋದೇನಪ್ಪಾ ಅಂದ್ರೆ ವಿವೇಕ. ಒಬ್ರು ಮಹಾತ್ಮರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಯೌವನಕ್ಕೆ ವಿವೇಕ ಇಲ್ಲ, ಮುಪ್ಪಿಗೆ ಶಕ್ತಿ ಇಲ್ಲ. ಅಂದ್ರೆ ಯೌವನದಲ್ಲಿ ವಿವೇಕ ಕಳ್ಕೊಂಡ್ಬಿಡ್ತೀವಿ, ಶಕ್ತಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರೆ ಇನ್ ಮುಪ್ಪಾದ್ಮೇಲೆ ವಿವೇಕ ಬಂದಿರುತ್ತೆ, ಆದ್ರೆ ಶಕ್ತಿ ಇರೋದಿಲ್ಲ. ಆದ್ರಿಂದ ಯೌವನವನ್ನ ಹೇಗೆ ಬಳಸ್ಕೋಬೇಕು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಅನುಗ್ರಹ ಅಂತಾನೆ ಭಾವಿಸ್ಬೇಕು. ಸಾಮಾನ್ಯವಾಗಿ ನಾವು ನೋಡ್ತೀವಿ, ವಿಜ್ಞಾನಿಗಳು ಎಡಿಸನ್ ಇರ್ಬೋದು, ಮೈಕೆಲ್ ಫಾರಡೆ ಇರ್ಬೋದು, ಇನ್ನು ಅನೇಕ ಜನ ವಿಜ್ಞಾನಿಗಳು ಬಡವರಾಗಿದ್ರು. ಬಡತನ ಇದ್ದಾಗ ಯೌವನವನ್ನ ಅವನು ಅನ್ನ ಸಂಪಾದನೆಗೆ, ಧನ ಸಂಪಾದನೆಗೆ ಬಳಸಲೇಬೇಕಾಗತ್ತೆ ಅನಿವಾರ್ಯವಾಗಿ. ಆವಾಗ ಅವನಿಗೆ ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಬಹಳ ಜನರ ಸಮಸ್ಯೆ ಏನು ಅಂತಂದ್ರೆ, ಅವ್ರಿಗೆ ಅನ್ನದ ಕೊರತೆ ಇಲ್ಲ, ಆಮೇಲೆ ಅಷ್ಟೋ ಎಷ್ಟೋ ತಾಯಿ ತಂದೆಗಳು ಧನವನ್ನು ಕೊಡ್ತಾರೆ. ಹಾಗಾಗಿ ಯೌವನದಲ್ಲಿ ಅವರು ವಿಕಾರದಲ್ಲೇ ಜೀವನ ಮುಗಿಸ್ಬಿಡ್ತಾರೆ. ಇಲ್ಲ ಅಂತಂದ್ರೆ ಈ ಕಾನೂನಿನ ಭಯ ಅಥವಾ ಗುರು ಹಿರಿಯರ ಭಯ ಇದ್ದಾಗ ಆಲಸ್ಯಗಳಾಗಿ ಅಥವಾ ನಿರುಪಯೋಗಿ ಸಂಗತಿಗಳಲ್ಲಿ ತಮ್ಮ ಜೀವನ ಮುಗಿಸ್ಬಿಡ್ತಾರೆ. ಹಾಗಾಗ್ಬಾರ್ದು. ಯೌವನ ಅನ್ನುವಂತಹದ್ದು ಒಂದು ಪರಮಾತ್ಮ ನೀಡಿರುವಂತಹ ಒಂದು ವರ, ಅದೊಂದು ಅನುಗ್ರಹ ಅಂತ ಭಾವಿಸ್ಕೊಂಡು ಆವಾಗ ಒಂದು 25 ವರ್ಷದವರೆಗೆ ವಿದ್ಯಾಭ್ಯಾಸಕ್ಕೆ ಕೊಟ್ಬಿಟ್ಟಿದ್ದಾರೆ. ಗೃಹಸ್ಥಾಶ್ರಮದಲ್ಲಿ ಮೊದಲನೇ 25 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡ್ಕೊಂತ ವಿದ್ಯಾಭ್ಯಾಸ ಮಾಡ್ಬೇಕು, ಅಥವಾ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಒಂದು ಭದ್ರವಾದ ತಳಪಾಯ ಹಾಕೋಬೇಕು. ಆ ದೃಷ್ಟಿಯಿಂದ ಯೌವನದಲ್ಲಿ ಕಲಿಯುವಿಕೆಗೆ ಬಹಳ ಮಹತ್ವ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವ್ದಾದ್ರು ಒಂದು ಕಲೆ, ಅದು ದೈವಿಕತ್ವವಾಗಿ ಬಂದಿರುತ್ತೆ. ಆ ತನ್ನ ಯೌವನವನ್ನ ಅದಕ್ಕಾಗಿ ಬಳಸಬೇಕು. ನಾವು ನೋಡ್ತೀವಿ, ಬಹಳ ದೊಡ್ಡ ದೊಡ್ಡ ಸಂಗೀತಗಾರರು, ಬಸವರಾಜ ರಾಜಗೋರು ಮತ್ತು ಭೀಮಸೇನ್ ಜೋಶಿ ಅವರು, ಇವರೆಲ್ಲ ಯೌವನಾವಸ್ಥೆಯಲ್ಲಿ ತುಂಬಾ ಕಠಿಣ ಪರಿಶ್ರಮ ಮಾಡಿದಂತವ್ರು. ಆದ್ರಿಂದ ಅವರು ಯೌವನದ ವಿಕಾರದ ಸುಳಿಯಲ್ಲಿ ಸಿಗ್ಲಿಲ್ಲ. ಆ ಅವಧಿಯನ್ನ ಕಲೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಬಳಸಿದ್ರು. ಅದು ಯೌವನದಲ್ಲಿ ಗಳಿಸ್ಕೊಂಡಂತಹದ್ದು ಅವರು ಮುಪ್ಪಾವಸ್ಥೆ ಆದ್ರೂ ಅದೊಂದು ಸಂಪತ್ತಾಯ್ತು, ಒಂದು ಬಂಡವಾಳ ಆಯ್ತು. ಹಾಗೆ ನಮ್ಮ ಯುವಕರು ಅದನ್ನ ಒಂದು ಸಂಪತ್ತನ್ನ, ಒಂದು ಕೌಶಲ್ಯವನ್ನ, ಬಂಡವಾಳವನ್ನು ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಈಗ ಹೇಳ್ತಾ ಇರ್ತಾರೆ, ಯೌವನದಲ್ಲಿ ನೀವು ಕೂತು ಊಟ ಮಾಡಿದ್ರೆ ಮುಂದೆ ನಿಮ್ಗೆ ತುಂಬಾ ಕಷ್ಟ,
ಹೌದು. ಯೌವನದಲ್ಲಿ ಯಾರು ಕೂತು ಉಣ್ತಾರೋ ಅವ್ರ ಮುಪ್ಪಾವಸ್ಥೆಯಲ್ಲಿ ಮಲ್ಕೊಂಡೇ ಬಿಡ್ತಾರೆ. ಯಾಕೆ ಏನಾದ್ರು ದೊಡ್ಡ ಕಾಯಿಲೆ ಬಂದ್ಬಿಡುತ್ತೆ. ಅದೇ ಯೌವನದಲ್ಲಿ ಯಾರು ದುಡಿದು ಪರಿಶ್ರಮ ಮಾಡಿ ಊಟ ಮಾಡ್ತಾರೆ ಅವರು ಮುಪ್ಪಾವಸ್ಥೆ ಆದ್ಮೇಲೆ ಓಡಾಡ್ಕೊಂಡಿರ್ಬೋದು, ಅಂದ್ರೆ ಗಳಿಸ್ಕೊಂಡಿರ್ತಾರೆ. ಆಮೇಲಿಂದ ಎಲ್ಲಾ ಕಡೆ ಅವರದ್ದು ಕೌಶಲ್ಯ ಇರ್ಬೋದು, ಕಲೆ ಇರ್ಬೋದು, ಅವರ ಒಳ್ಳೆತನಗಳಿರ್ಬೋದು ಪ್ರಸಿದ್ಧಿ ಆಗಿರುತ್ತೆ, ಸ್ನೇಹಿತರುಗಳು ಜಾಸ್ತಿ ಆಗಿರ್ತಾರೆ. ಆದ್ರಿಂದ ಯಾರ ಯೌವನ ಚೆನ್ನಾಗಿರುತ್ತೋ ನಿರ್ವಿಕಾರ ಸ್ಥಿತಿಯನ್ನ ಗಳಿಸ್ಕೊಂಡು ಅಥವಾ ಆ ಶಕ್ತಿಯನ್ನು ಬಳಸ್ಕೊಂಡು ಏನಾದ್ರೂ ಒಂದು ಸಂಪಾದನೆ ಮಾಡಿರ್ತೀವೋ ಮುಪ್ಪಾವಸ್ಥೆ ಬಹಳ ಸುಖದಾಯಕವಾಗಿರುತ್ತೆ. ಆದ್ರಿಂದ ಯೌವನದಲ್ಲಿ ಮದಕ್ಕೆ ಒಳಗಾಗೋದು ಬೇಡ, ಅದನ್ನ ಸಾರ್ಥಕವಾಗಿ ಬಳಸ್ಕೊಳ್ಳುವಂತಹ ಒಂದು ಸಂಗತಿಯನ್ನ ನಾವು ಆ ಕಡೆಗೆ ಗಮನ ಕೊಡ್ಬೇಕು. ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಜೊತೆಗೆ ಈಗ ಯೌವನ ಅನ್ನೋ ಒಂದು ವಯಸ್ಸಿನಲ್ಲಿ ಅವರು ಅಂದ್ರೆ ಬದಲಾವಣೆ ಹೊಂದ್ತಾ ಇರ್ತಾರೆ. ಟೀನೇಜರ್ಸ್ ಅಲ್ಲಿ ಅದರಲ್ಲೂ 15-16 ವರ್ಷ ಹೆಣ್ಮಕ್ಳಿರ್ಬೋದು ಗಂಡ್ಮಕ್ಳಿರ್ಬೋದು, ಅವರಲ್ಲಿ ತುಂಬಾ ಬದಲಾವಣೆಗಳು ಬರುತ್ತೆ. ಆ ಸಂದರ್ಭದಲ್ಲಿ ಆ ಯೌವನ ಸಾರ್ಥಕ ಆಗ್ಬೇಕಾದ್ರೆ ದೇಶಭಕ್ತಿ ದೈವಿ ಭಕ್ತಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅವರ ಯೌವನ ಸಾರ್ಥಕತೆ ಕಡೆಗೆ ಗಮನ ಕೊಡ್ತಾರೆ. ಇಲ್ಲ ಅಂತಂದ್ರೆ ಯಾವ್ದು ದೊಡ್ಡ ಗುರಿಗಳಿಲ್ಲದೆ ಹೋದ್ರೆ ಕೇವಲ ಒಂದು ಈಗ PUC ಪಾಸ್ ಆಗ್ಬೇಕು, ಚೆನ್ನಾಗಿ ಮಾಡಿದ್ರೆ ಆಮೇಲೆ ಡಿಗ್ರಿ ತಗೋಬೇಕು, ಡಿಗ್ರಿನೂ ಆಗ್ಬಿಡುತ್ತೆ. ಅವಾಗ ಏನು ಮುಂದೆ ಏನು ಇಲ್ಲ. ಇವು ಸಣ್ಣ ಗುರಿಗಳಿಗೆಲ್ಲ ಗುರಿ ಒಳಗಡೆ ಗುರಿ ಇರ್ಲಿ ಪರವಾಗಿಲ್ಲ, ಆದ್ರೆ ನಮ್ ಗುರಿ ಮಾತ್ರ ದೊಡ್ಡದಿರ್ಬೇಕು. ಯೌವನದಲ್ಲಿ ದೊಡ್ಡ ಗುರಿ ಇಟ್ಕೊಂಡವನ್ ಮಾತ್ರ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ನಮ್ ದೇಶದಲ್ಲಿ ಈ ಉಂಟಾಗ್ತಿರೋ ಸಮಸ್ಯೆ, ಅದರಲ್ಲೂ 80ರ ದಶಕದಲ್ಲಿ ನನಗೆ ಚೆನ್ನಾಗಿ ಗಮನ ಇದೆ. ನಾವು ಹೈಸ್ಕೂಲ್ ಮುಗಿಸುವಾಗ ನನಗೆ ಸಂಪೂರ್ಣ ನಿರಾಶೆ ಕೌದಂಗ ಆಗ್ಬಿಟ್ಟಿತ್ತು. ಅಂದ್ರೆ ಮುಂದೆ ಏನಪ್ಪಾ ಅಂದ್ರೆ ರಾಜಕಾರಣ, ಅದರಲ್ಲೂ ಒಂದು ಅನಿಶ್ಚಿತತೆ ಇದೆ. ಸಮಾಜದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಸಿನಿಮಾಗಳ ಪ್ರಭಾವ ಇರ್ಬೋದು. ಅವಾಗಿನ್ನು ಸೋಷಿಯಲ್ ಮೀಡಿಯಾ ಇಷ್ಟೊಂದು ಪ್ರಬಲವಾಗಿ ಬೆಳೆದಿರ್ಲಿಲ್ಲ, ಎಲ್ಲರ ಕೈಲೂ ಮೊಬೈಲ್ ಇರ್ತಿರ್ಲಿಲ್ಲ. ಆದ್ರೂ ಕೂಡ ನಿರಾಶೆ ಮೋಡ ಕವಿದಿತ್ತು. ಇವಾಗ ಇನ್ನು ಅಂತ ನಿರಾಶೆ ಮೋಡ ಕವಿಯೋದಕ್ಕೆ ಹೆಚ್ಚು ಅವಕಾಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಎಲ್ಲರ ಕೈಲೂ ಮೊಬೈಲ್. ಅದು ಪ್ರಾಯಶಃ ಪ್ರಕೃತಿ ಮನುಷ್ಯನಿಗೆ ಸವಾಲು ಒಡ್ಡುತ್ತೆ ಅಂತ ಹೇಳ್ತಿರ್ತೀನಿ ನಾನು ಮೇಲಿನ ಮೇಲೆ. ಇವಾಗ ಸೋಷಿಯಲ್ ಮೀಡಿಯಾಗಳ ರೂಪದಲ್ಲಿ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯ ರೂಪದಲ್ಲಿ ನಮಗೆ ಸವಾಲುಗಳನ್ನು ಒಡ್ತಾ ಇದೆ. ಅಂದ್ರೆ ಇದನ್ನ ನೀವು ಹೇಗ್ ಬಳಸ್ಕೊಳ್ತೀರಾ, ಇದರಲ್ಲಿ ಈ ಒಂದು ಸುಳಿಯಲ್ಲಿ ಸಿಕ್ಕಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಾ ಅಥವಾ ಉದ್ಧಾರ ಮಾಡ್ಕೊಳ್ತೀರಾ, ಎರಡೂ ಆಪ್ಷನ್ ಗಳನ್ನ ನಮಗೆ ಕೊಟ್ಟಿದೆ. ಈಗ ನಾವು ಬುದ್ಧಿವಂತರಾಗದೆ ಹೋದ್ರೆ ಈ ಸಂದರ್ಭವನ್ನ ನಮ್ಮ ಯುವಕರು ಯುವತಿಯರು ಸರಿಯಾಗಿ ಬಳಸ್ಕೊಳ್ದೆ ಹೋದ್ರೆ ತುಂಬಾ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ನಾನ್ ಕೆಲವ್ರು ನೋಡಿದೀನಿ SSLC ನಲ್ಲಿ PUC ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ. ಏನ್ ಅವರು ಕ್ಲಾಸ್ಗೆ ಮೊದಲಿರ್ತಾರೆ ಅಥವಾ ರಾಜ್ಯಕ್ಕೆ ಮೊದಲು 1, 2, 3 ಅಥವಾ 10 ರ್ಯಾಂಕ್ ಒಳಗಡೆ ಯಾವ್ದಾದ್ರು ಅಂತ ತಕೊಂಡಿರ್ತಾರೆ. ಅದೇ ಡಿಗ್ರಿ ಮುಗಿಸೋತ್ತಿಗೆ ಅವರು ಸಪ್ಗಾಗಿ ಹೋಗ್ಬಿಟ್ಟಿರ್ತಾರೆ, ಡಲ್ ಆಗ್ಬಿಡ್ತಾರೆ. ಕಾರಣ ಏನು ಅಂತಂದ್ರೆ ಅವರು ಕೇವಲ ಬುದ್ಧಿ ಮತ್ತು ಮನಸ್ಸಿನ ಕಡೆಗೆ ಮಾತ್ರ ಗಮನ ಕೊಟ್ಟಿದ್ದಾರೆ. ದೈಹಿಕ ಶಕ್ತಿ ಬಳಕೆ ಆಗ್ತಾ ಇಲ್ಲ. ಯೌವನ ಮನದ ದೊಡ್ಡ ಡ್ರಾಬ್ಯಾಕ್ ಏನಪ್ಪಾ ಅಂತಂದ್ರೆ ದೇಹವನ್ನ ಸರಿಯಾಗಿ ಮಾಡ್ಕೊಂತ ಇಲ್ಲ ನಮ್ಮ ಹುಡುಗರು. ಅಂದ್ರೆ ಹಿಂದೆ ಗರಡಿ ಮನೆಗೆ ಹೋಗ್ತಾ ಇದ್ರು, ಗರಡಿ ಮನೆ ವ್ಯಾಯಾಮ ಮಾಡ್ತಿದ್ರು ಅಥವಾ ಶ್ರಮ ಪಟ್ಟು ಕೆಲಸ ಮಾಡ್ತಿದ್ರು, ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ಹಿರಿಯಣ್ಣ ಅವರು ಪೊಲೀಸ್ ಇಲಾಖೆಯಲ್ಲಿದ್ರು. ರಜಕ್ ಬಂದ್ರೆ ದನ ಕಾಯಕ್ ಹೋಗ್ತಿದ್ರು ತಾವೇನೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರ ಯೌವನವನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಇವಾಗ ಇನ್ನು ರಿಟೈರ್ ಆದ್ಮೇಲೆ ಕೃಷಿ ಮಾಡ್ತಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಆವಾಗಿನ ರೂಢಿ ಇತ್ತು. ಇವಾಗ ನಮ್ಮಲ್ಲಿ ತುಂಬಾ ಜನ ಕೋಚಿಂಗ್ ಅಂತ ಬರ್ತಾರೆ, ಅವ್ರು ಮನೆಗೆ ಹೋದ್ರೆ ಏನು ಕೆಲಸ ಮಾಡಲ್ಲ ಬಹಳಷ್ಟು ಜನ ಇಲ್ಲಿ. ಯಾಕಂದ್ರೆ ಸುಮ್ನೆ ಕೂತ್ ರೂಢಿ ಆಗೋಗ್ಬಿಟ್ಟಿರ್ತದೆ. ಏನಾಗಿದೆ ಅಂದ್ರೆ ಈಗ ಎಲ್ಲರೂ ಅಂಕಗಳ ಬೆನ್ ಹತ್ತಿದ್ದಾರೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಇಲ್ಲ ತಪ್ಪಿಲ್ಲ. ಹಾಗಾಗಿ ಅದನ್ನ ಮಾಡುವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ದೇಹವನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಬೇಕಾದಾಗ ಊಟ ಮಾಡೋದು, ಬೇಕಾದಾಗ ಮಲಗೋದು, ಬೇಕಾದಾಗ ಹೇಳೋದು, ಆಮೇಲೆ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಿಲ್ಲ, ಹೊರಗಡೆನೆ ತಿಂಡಿ ತಿನ್ನೋದು, ಹೊರಗಡೆನೆ ಊಟ ಮಾಡೋದು, ಇವೆಲ್ಲವೂ ಕಾರಣನೋ ಏನೋ. ಹೌದು, ಆರೋಗ್ಯ ಕೆಟ್ಬಿಡುತ್ತೆ. ತಾನು ಅಡಿಗೆ ಮಾಡ್ಕೊಳ್ದೆ ಹೋದ್ರೆ ಹೋಟ್ಲ್ ಊಟ ಅಥವಾ ಏನ್ ಜಂಕ್ ಫುಡ್, ಫಾಸ್ಟ್ ಫುಡ್ ಏನಿದಾವಲ್ಲ, ಇದು ಯುವಕರ ಶಕ್ತಿಯನ್ನ ಹರಾಸ ಮಾಡುತ್ತೆ, ತುಂಬಾ ಕಡಿಮೆ ಮಾಡ್ಬಿಡುತ್ತೆ. ಜೊತೆಗೆ ಆರೋಗ್ಯ ಕೆಟ್ಬಿಡುತ್ತೆ. ಯಾರ ದೇಹ ಕೆಡುತ್ತೋ ಅವನ ಮನಸ್ಸು ಕೂಡ ಕೆಡುತ್ತೆ. ದೇಹ ಮನಸ್ಸು ಕೆಟ್ಟ ಮೇಲೆ ಅವನು ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹಿಂಜರಿತಾನೆ. ನಮ್ಮಲ್ಲಿ ಒಬ್ಬ ಹುಡುಗ ಬಂದಿದ್ದ, ಇನ್ನು
ಅವನು ಪ್ರಾಯಶಃ ಒಂದು 16 ವರ್ಷದ ಒಳಗಡೆ ಇರ್ಬೇಕು ಅಂತ ಕಾಣಿಸುತ್ತೆ. ಮಣಿಪುರದ ಕಡೆ ಹುಡುಗ ಅವನು. ಬೇರೆ ಮಠದಿಂದ ಅವನನ್ನ ಒಬ್ರು ಸ್ವಾಮೀಜಿ ಕರ್ಕೊಂಡ್ಬಂದು ನಮ್ಮಲ್ಲಿ ಬಿಟ್ಟಿದ್ರು, ತರಬೇತಿ ಆಗ್ಲಿ. ನಮ್ಮಲ್ಲಿ ಗೋಶಾಲೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಅವ್ರು ಕರ್ಕೊಂಬಂದ್ ಬಿಟ್ರು. ಒಂದ್ ದಿವಸ ನಾನು ಹೇಳ್ದೆ, ಮೊದ್ಲು ಒಂದು 6 ತಿಂಗಳು ಅವನಿಗೆ ಅಂತ ಕೆಲಸ ಏನು ಹೇಳ್ತಿರ್ಲಿಲ್ಲ, ಸುಮ್ನೆ ಇದ್ದ. ಆಮೇಲೆ 6 ತಿಂಗಳು ಆದ್ಮೇಲೆ ಒಂದ್ ದಿವಸ ದನ ಮೇಯಿಸೋದಕ್ ಹೋಗಪ್ಪ ನೀನು, ಬೇರೆಯವ್ರು ನಿನ್ ಜೊತೆಗೆ ಇರ್ತಾರೆ, ಹೋಗ್ಬಿಟ್ಟು ನೋಡ್ಕೊಂಡ್ ಬಾ. ಅವನ್ ಹೇಳ್ದ, ದನ ಮೇಯಿಸೋದಕ್ ನಾನು ಯಾವ ಕಾರಣಕ್ಕೂ ಹೋಗೋದಿಲ್ಲ, ನಾನ್ ದನ ಮೇಯ್ಸಕ್ ಹೋಗಂಗಿದ್ರೆ ನಾನು ಈ ಆಶ್ರಮದಲ್ಲೇ ಇರಲ್ಲ ಅನ್ನೋ ಲೆಕ್ಕಕ್ಕೆ ಬಂದ. ಅಂದ್ರೆ ಅದು ಕೀಳು ಅನ್ನೋ ಮನೋಭಾವನೆ ಬಂದ್ಬಿಟ್ಟಿದೆ. ಯುವಕರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದನ ಮೇಯಿಸೋದೇ ಇರ್ಲಿ, ಕಸ ಹೊಡೆಯೋದೇ ಇರ್ಲಿ, ಯಾವುದೇ ಇರ್ಲಿ, ಕಾಯಕದಲ್ಲಿ ಯಾವ್ದು ಮೇಲು ಕೀಳು ಇಲ್ಲ. ಮೇಲು ಕೀಳು ಮಾಡಿದ್ರೆ ನಿಮ್ ಯೌವನವನ್ನ ನೀವು ಹಾಳು ಮಾಡ್ಕೊಂಡಂಗೇನೆ. ಮೊನ್ನೆ ಒಂದು ಹುಡುಗಿಗೆ ನಾನು ಹೇಳ್ತಾ ಇದ್ದೆ, 25 ವರ್ಷದ ಹುಡುಗಿ, ಡಿಗ್ರಿ ಮಾಡಿದಾಳೆ, ಮನೆಯಲ್ಲಿ ತಾಯಿ ತಂದೆ ಜೊತೆ ಇದ್ದಾರೆ, ತುಂಬಾ ಆದರ್ಶವಾದ ಹುಡುಗಿ. ಆದ್ರೆ ಒಂದು ಚಿಂತೆ ವ್ಯಕ್ತಪಡಿಸ್ತಾ ಇದ್ಲು, ನಾನು ಇಷ್ಟೆಲ್ಲ ಓದ್ಬಿಟ್ಟು ನಾನು ಸಗಣಿ ಬೆಳಿತಕ್ಕಂತ ಕೆಲಸ ಮಾಡ್ತಾ ಇದ್ದೀನಿ, ನೀರ್ ತುಂಬಿಸೋ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೇಳ್ದೆ, ಅದು ಶ್ರೇಷ್ಠವಾದ ಕೆಲಸಮ್ಮ ನೀನ್ ಮಾಡ್ತಿರೋದು ಅಂತ ಹೇಳಿ. ನೀನ್ ಅದನ್ನ ಹೆಂಗಿದ್ರು ಮಾಡ್ಲೇಬೇಕು, ತಾಯಿ ತಂದೆಗೋಸ್ಕರನೋ ಅಥವಾ ನಿನ್ನ ಆನಂದಕ್ಕೋಸ್ಕರನೋ. ನಿಮ್ ಮನೆ ಸ್ವಚ್ಛ ಇರ್ಬೇಕು ಅಂದ್ರೆ ಅವೆಲ್ಲ ನೀನ್ ಮಾಡ್ಲೇಬೇಕು. ಆದ್ರೆ ಕೊರಗ್ತಾ ಮಾಡ್ಬೇಡ, ಖುಷಿಯಿಂದ ಮಾಡು. ಯಾಕೆ ಹಾಲು ಕುಡಿಯೋದಕ್ ಬೇಕು, ತುಪ್ಪ ತಿನ್ನೋದಕ್ ಬೇಕು, ಸಗಣಿ ಬೆಳೆಯೋದ್ ಬೇಡವಾ? ಆ ಕೆಲಸವನ್ನ ಮಾಡಿದಾಗ ನಾ ಈ ಕೆಲಸ ಮಾಡಿದೆ ಅನ್ನುವಂತ ಖುಷಿ ಕೂಡ ನಮ್ಮಲ್ಲಿ ಇರ್ತದೆ. ನಾವ್ ಮಾಡಿರೋ ಕೆಲಸದಿಂದ ಇದನ್ನೆಲ್ಲ ಊಟ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅವ್ರಿಗೆ ಸಂತೋಷ ಸಿಗತ್ತೆ ಇದ್ರಲ್ಲಿಂದ. ಹೀಗಾಗಿ ನಾವು ನಮ್ಮ ಯೌವನದಲ್ಲಿ ಅಂದ್ರೆ ಆ ವೇಳೆಯಲ್ಲಿ ಆ ಶಕ್ತಿನ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವೇ ವಿಚಾರ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ಅನೇಕ ವಿಷಯಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸ್ಕೊಟ್ರು. ಕೇಳುಗರೆ, ಈ ವಾರದ ಪ್ರಶ್ನೆಯನ್ನ ಬರ್ಕೊಳ್ರಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಈ ವಾರದ ಪ್ರಶ್ನೆ, ಯೌವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಇರುವಂಥ 2 ಗಾದೆ ಮಾತುಗಳನ್ನು ಹೆಸರಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಯೌವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ ಇರುವಂತಹ 2 ಗಾದೆ ಮಾತುಗಳನ್ನು ಹೆಸರಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳುಗರೆ, 11ನೇ ಸಂಚಿಕೆಯ ಪ್ರಶ್ನೆ, ಹಿಟ್ಲರ್ ಯಾವ ಜನಾಂಗದ ಜನರನ್ನು ಹಿಂಸಿಸಿದ? ಉತ್ತರ: ಯಹೂದಿ ಜನಾಂಗ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ಕೇಳುಗರು: ಪ್ರಥಮ ಅದೃಷ್ಟಶಾಲಿ ವಿಜೇತರು ಲಿಂಗರಾಜು ಬೊಮ್ಮನಹಳ್ಳಿ, ಗೊಂಡೇನಹಳ್ಳಿ ಪೋಸ್ಟ್, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಸುರೇಶ್ ಎಂ ಬಡಿಗೇರ್, ಎರಿಬೂದಿಹಾಳ್ ಪೋಸ್ಟ್, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಸೃಷ್ಟಿ ಭಂಡಾರಿ ಮಠ್, ಜುನಿಪೇಟ, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 12ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ,
ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.